ಯಾರಪ್ಪನ ಮನೆ ದುಡ್ಡಲ್ಲ. ಸಂತೋಷ ಅಕ್ಕ, ನಿಮ್ಗೆ ಗೌರವ ಐತೆ. ಯಾರಪ್ಪನ ಮನೆ ದುಡ್ಡು ಅಲ್ಲ, ಯಾರಪ್ಪನವ್ರ ಸುದ್ದಿನೂ ಎತ್ತಕ್ಕೆ ಯಾರಿಗೂ ಅರ್ಹತೆ ಇಲ್ಲ. ಯಾರು ಅದ್ರ ಬಗ್ಗೆ ಮಾತಾಡ್ಕೊಡ್ತು ತಪ್ಪಾಗ್ತದೆ. ತನೀಶ್ ಅವ್ರ ಬಗ್ಗೆ ಹೇಳ್ಬೇಕು. ಅದರಲ್ಲಿ ಒಂದು ತನೀಶ್ ಅವರು ನಾವು ಒಳ್ಳೆ ಫ್ರೆಂಡ್ಸು, ಅದೆಲ್ರಿಗೂ ಗೊತ್ತು. ಬಟ್ ಅದನ್ನು ಬೇರೆ ಥರ ಪೋರ್ಟ್ರೇಟ್ ಮಾಡೋದು. ಇವತ್ತು ಕ್ಲೀನಾಗಿ ಕನ್ಕ್ಲೂಷನ್ ಕೊಡ್ತೀನಿ. ಅವ್ರಿಗೂ ತೊಂದರೆ ಬೇಡ, ನಮಗೂ ತೊಂದರೆ ಬೇಡ. ಇವತ್ತು ಪ್ರಪಂಚಕ್ಕೆ ತಿಳಿಯಂಗೆ ನಾನು ತನೀಶ್ ಅವ್ರನ್ನ ಒಂದು ಅಕ್ಕನ ಸ್ಥಾನದಲ್ಲಿ ನೋಡೋಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಾನು ಹೇಳಿ ಸಾಕಾಗ್ಬಿಡ್ತು. ಇವರು ಬಣ್ಣಗಳು, ನಾನು ಬಣ್ಣ ಕಟ್ಕೊಂಡು ಆಡ್ದವನಾಳೆ. ಇವತ್ತು ಮಕ್ಕಕ್ಕೆ ಸೋಪ್ ಹಾಕಿ ಎಷ್ಟೋ ವರ್ಷ ಆಗೈತಿ. ದೇವ್ರ ಸತ್ವಾಗ್ಲಿ ನಿಜ, ಮಕ್ಕಕ್ಕೆ ನಾನು ಸೋಪ್ ಹಾಕಲ್ಲ. ದೇವ್ರ ಸತ್ ಸುಮ್ಮನೆ ಬಿಸ್ಬೇಕಂತ ಹೇಳೋ ಮಾತಲ್ಲ. ಇದು ನೀರಾಗಿ ಮಕ್ಕ ತೊಳ್ಕೊಂಡು ಬರೋದು ಎಷ್ಟೋ ಅಷ್ಟೇ. ಸ್ನೋ ಪೌಡ್ರ್ ಹಾಕ್ದವನಲ್ಲ ನನ್ನ. ಇವಾಗ ಕೋಲ್ಡ್ ಕ್ರೀಮ್ ಅಂದ್ಬಿಟ್ಟು ಅದೊಂದು ಉಚ್ಕೊಂತೀನಲ್ಲ, ಅದು ಬಿಟ್ಟರೆ ಇನ್ನೇನಿಲ್ಲ. ಬಣ್ಣ ಅನ್ನೋದಕ್ಕೆ ಬೆಲೆ ಐತೆ. ಯಾಕಂತಂದ್ರೆ ಯಾಕಂದರೆ ಶ್ರೀಕೃಷ್ಣ ಪಾಠ ಮಾಡಿ ದುರ್ಯೋಧನ ಪಾಠ ಮಾಡಿದವ್ರು ಕೆಲವ್ರು ಹೇಳ್ತಾರೆ ಅದು ಒಂದೆಲ್ಲ ಒಂದು ರೀತಿನಲ್ಲಿ ತಟ್ಟಿಬಿಡ್ತದೆ ಅಂತ ಗಾಳಿ. ನಿಜ, ಅದಕ್ಕೆ ನಮ್ಗೆ ಅದು ಗೌರವ ಐತೆ. ಬಿಟ್ಟರೆ ನಾನು ಅದ್ರ ಬಗ್ಗೆ ಟೀಕೆ ಮಾಡ್ತಾ ಇಲ್ಲ. ಅದಕ್ಕೆ ತನೀಶಾ ಕುಪ್ಪಂಡ ಅವರು ನಮ್ಮ ಬಿಗ್ ಬಾಸ್ 10 ಸ್ಪರ್ಧಿ, ನನ್ನ ಸಹಪಾಠಿ. ಅವರು ನಮ್ಮ ಅಕ್ಕನ ಸ್ಥಾನ ಅವ್ರಿಗೆ ಇವತ್ತು ಕೇಳ್ಕೊತಾ ಇದ್ದೀನಿ. ಯಾಕಂದ್ರೆ ಕೆಲವೊಂದು ಕೇಳಿ ನಾನು ಕಿವಿನೂ ತೂತು ಬಿದ್ದೋಯ್ತು. ಆಮೇಲೆ ಅವರು ಕೆಲವೊಂದು ಒಂಥರ ಮುಜುಗರ ಪಟ್ಟರು. ಅಂಥದ್ದೇನಿಲ್ಲಕ್ಕ. ನಾನು ಸ್ಟಾರ್ಟಿಂಗ್ ಬಿಗ್ ಬಾಸ್ಗೆ ಹೋದಾಗ ರೆಡ್ ಕಲರ್ ಸ್ಯಾರಿ ಹಾಕಿ ನಾನು ಪಕ್ಕದಾಗ ಕೂತಾಗ ಅವತ್ತು ಆಡಿದ ಮಾತೊಂದು ಇವತ್ತು ಹೇಳ್ತಾ ಇದ್ದೀನಿ. ಅಕ್ಕ ಅಂತ ನಾನು ಕರೆದಿರೋದು ಅವ್ರನ್ನ. ನೋಡ್ರಿ ಬೇಕಾಗಿದ್ರೆ ವಿಡಿಯೋ ಇವಾಗ ಎತ್ಕೊಂಡು. ಅದೇ ಸ್ಥಾನ ಅವ್ರಿಗೆ. ಒಂದು ಸಹಪಾಠಿ ಅಂದಾಗ ಫ್ರೆಂಡ್ಶಿಪ್ ಬಂತು, ಬಟ್ ಅದಕ್ಕೆ ಬೆಲೆ ಸಿಕ್ಕಿಲ್ಲ. ಆಮೇಲೆ ನಾನು ಬಿಗ್ ಬಾಸಲ್ಲಿ ಇದ್ದಾಗ ಅಲ್ಲಿ ಎಲ್ಲರೂ ಕೇಳ್ಕೊಂಡಿದ್ದೆ ಒಂದು ಗೆಟ್ ಟುಗೆದರ್ ಮಾಡೋಣ ಅಂತ. ಇವತ್ತು ನಿಮ್ಮ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಒಂದು ಗೆಟ್ ಟುಗೆದರ್ ಇಷ್ಟರಲ್ಲೇ ಮಾಡ್ತೀನಿ ಬಿಗ್ ಬಾಸ್ 10 ಸ್ಪರ್ಧಿಗಳ ಜೊತೆ. ಯಾಕಂದರೆ ನಾವ್ಯಾರು ವಿರೋಧಿಗಳಲ್ಲ, ನಾವ್ಯಾರು ಮನಸ್ತಾಪ ಇಲ್ಲ. ಅದನ್ನು ನೀಟಾಗಿ ಕುತ್ಕೊಂಡು ಒಂದು ಹತ್ರ ಮಾಡೋಣ. ನೀವೇ ಬಂದು ವಿಡಿಯೋ ಮಾಡಿರಿ, ಖುಷಿ ಆಗ್ತದೆ. ಆಮೇಲೆ ಈ ಕುಪ್ಪಂಡಾಸ್ ಜ್ಯುವೆಲರೀಸ್ ಇರ್ಬೋದು, ಇಲ್ಲ ಅವ್ರು ಬೆಳೀತಾ ಇರೋದಕ್ಕೆ ದೇವರಣೆ ನಮ್ಮ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ. ಅವ್ರ ಕಷ್ಟ ಅರ್ಜಿತ. ಆಮೇಲೆ ಅವರು ಏನೋ ಒಂಥರ ಹೇಳಕ್ಕೆ ಹೋಗಿ ಏನೋ ಒಂಥರ ಇದು ಮಾಡಿಬಿಟ್ರು. ಯಾರಪ್ಪನ ಮನೆ ದುಡ್ಡಲ್ಲ. ಸಂತೋಷ ಅಕ್ಕ, ನಿಮ್ಗೆ ಗೌರವ ಐತೆ. ಯಾರಪ್ಪನ ಮನೆ ದುಡ್ಡು ಅಲ್ಲ, ಯಾರಪ್ಪನವ್ರ ಸುದ್ದಿನೂ ಎತ್ತಕ್ಕೆ ಯಾರಿಗೂ ಅರ್ಹತೆ ಇಲ್ಲ. ಯಾರು ಅದ್ರ ಬಗ್ಗೆ ಮಾತಾಡ್ಕೊಡ್ತು ತಪ್ಪಾಗ್ತದೆ ಅಲ್ವಾ. ಗೌರವನೇ. ಅವತ್ತು ಗೌರವನೇ, ಇವತ್ತು ಗೌರವನೇ. ಟ್ರಿಗರ್ ಮಾಡೋರು 100 ಜನ ಇದ್ರೂ ಉತ್ತರ ಕೊಡೋದು ನಮ್ಮಲ್ಲಿರ್ತದೆ. ಆ ಕಾರಣಕ್ಕೆ ನಾನು ಇವತ್ತು ನಿಮ್ಗೆ ಅಕ್ಕನ ಸ್ಥಾನ ಕೊಟ್ಟು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಕೆಲವೊಂದು ಹತ್ರ ನಿಮಗೂ ಮುಜುಗರ ಆಗೈತೆ, ನನಗೂ ಮುಜುಗರ ಆಗೈತೆ. ನನ್ನ ವೈಯಕ್ತಿಕ ಬಂದು ನಿಮ್ಮ ಹತ್ರ ಕೇಳೋದು ಎಷ್ಟು ಸರಿ, ನಿಮ್ಮ ವೈಯಕ್ತಿಕ ಬಂದು ನಮ್ಮ ಹತ್ರ ಕೇಳೋದು ಎಷ್ಟು ಸರಿ ಅಲ್ವಾ. ಆ ಕಾರಣಕ್ಕೆ ತನೀಶಾ ಕುಪ್ಪಂಡ ಅವರೇ, ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮೆ ಇರಲಿ. ನಿಮ್ಮ ಅಭಿಮಾನಿಗಳಿಗಾಗಲಿ ಯಾರಿಗೇ ಆಗಲಿ ಗೌರವ ಕೊಟ್ಟು ಕೇಳ್ತಾ ಇದ್ದೀನಿ. ತನೀಶಾ ಕುಪ್ಪಂಡ ಅವರು ನನ್ನ ಅಕ್ಕನ ಸ್ಥಾನ, ಬೇರೆ ಏನಿಲ್ಲ ಅದರಲ್ಲಿ. ಆಮೇಲೆ ಬೆಂಕಿಯ ಬಲೆ ಹಾಕಿದವನು ನಾನಲ್ಲ, ಬೆಂಕಿ ಇಕ್ಕಿದವನು ನಾನಲ್ಲ. ಇದೊಂದು ಕ್ಲಾರಿಟಿ ಅಣ್ಣ. ನೀವು ಮತ್ತೆ ಅವ್ರೇನೋ ಒಂದು ಹೊಸ ಪ್ರಾಜೆಕ್ಟ್ ಮಾಡ್ತೀರಾ ಅಂತ ಹೇಳಿದ್ರು ಅವರು ಇತ್ತೀಚೆಗೆ. ದಯವಿಟ್ಟು ಇಲ್ಲ ಅಣ್ಣ, ಆ ಬಸವಣ್ಣ ಸಾಕ್ಷಿಯಾಗಿ ಆ ಪ್ರಾಜೆಕ್ಟ್ಗಳು ಇಲ್ಲ. ನಾನು ಯಾವುದು ಅದಿಲ್ಲ. ಹಂಗೇನ ಇದ್ರೆ ಅವರು ನನ್ನ ಫೋನ್ ಹಾಕಿ ಮಾತಾಡ್ತಾರೆ, ಬೇಕಾಗಿದ್ದು ಇದು ಮಾಡೋ. ಅವರೇನೋ ಒಂದು ಯೂಟ್ಯೂಬ್ ಓಪನ್ ಮಾಡೋರು ಅಂತ ಒಂದು ವಿಡಿಯೋ ಮಾಡಬೇಕು ಅಂತ ನಾನು ಕೇಳಿದ್ರು. ನಾನು ಮಾಡೋಣ ಅಂತ ಹೇಳಿದ್ದು. ನಾನು ಹರನ್ನು, ಬೇರೆ ಇನ್ನೇನು ಗೊತ್ತಿಲ್ಲ. ಅದೇ ಗೆಟ್ ಟುಗೆದರ್ ಅವ್ರು ಮಾಡ್ಬೇಕು ನನಗೆ ಅವತ್ತಿಂದ ಆಸೆ. ಯಾರ್ಯಾರು 2 ವರ್ಷ ಆಯಿತು ಹಿಂಗೆ ಅವ್ರೆ ಅಂತ ನೋಡ್ಬೇಕಂತ ನನಗೆ ಆಸೆ.